ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಎರಡನೇ ಇವತ್ತು ಫಸ್ಟ್ ಖಾದಿ ರಾಷ್ಟ್ರೀಯ ಧ್ವಜ ಖಾದಿಯಲ್ಲಿ ಪ್ರಥಮವಾಗಿರುವುದು ಇವತ್ತು ಅತ್ಯಂತ ದೊಡ್ಡದು ಯಾವುದು ಅಂತ ಹೇಳಿದರೆ ಅದು ಇಂಡಿಯನ್ ಆರ್ಮಿ. ತದನಂತರ ಇವತ್ತು ಎರಡನೇ ಸ್ಥಾನದಲ್ಲಿ ಈ ಒಂದು ಅತ್ಯಂತ ದೊಡ್ಡ ಮಟ್ಟದ ಖಾದಿ ಧ್ವಜವನ್ನು ಇವತ್ತು ನಮ್ಮ ಸನ್ಮಿತ್ರರಾಗಿರುವಂಥ ವಿನೋದ್ ಗುಲ್ಬರ್ಗರವರು ಅದನ್ನು ಇವತ್ತು ನಿರ್ಮಿಸಿದ್ದಾರೆ ಮತ್ತು ಅದರಲ್ಲಿ ದಾಖಲೆ ಕೂಡ ಮಾಡಿದ್ದಾರೆ. ಈಗಾಗಲೇ ಅವರು ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಮತ್ತು ಇನ್ನಿತರ ಕಡೆಗಳಲ್ಲಿ ಇದನ್ನು ಪ್ರದರ್ಶಿಸಿದ್ದಾರೆ. ಈ ಒಂದು ಮಾಹಿತಿ ನನಗೆ ಕೊಟ್ಟಾಗ ನಾನು ಕೂಡ ಬಹುಶಃ ನಮ್ಮ ವಿಧಾನಸಭೆಯ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಇದನ್ನು ನಾವು ಪ್ರದರ್ಶಿಸಿಕೊಂಡು ಒಂದು ಈ ವಿಧಾನಸೌಧದಲ್ಲಿ ನಮ್ಮ ಈ ರಾಷ್ಟ್ರಕ್ಕೆ ಕೊಡುವಂಥ ಗೌರವ, ಎರಡನೇದು ನಾವು ಈ ವಿನೋದ್ ಅಂತ ಯುವಕರು ಇದನ್ನು ಅತ್ಯಂತ ಆಸಕ್ತಿಯಿಂದ ಒಂದು ದೇಶ ಪ್ರೇಮದಿಂದ ಇದನ್ನು ನಿರ್ಮಾಣ ಮಾಡಿ ದಾಖಲೆ ನಿರ್ಮಿಸಿ ನಮ್ಮ ಇಡೀ ರಾಜ್ಯಕ್ಕೆ ಹೆಸರು ತಂದಂತಹ ಆ ಯುವಕರಿಗೆ ಪ್ರೋತ್ಸಾಹ ಕೂಡ ಒಂದು ರೀತಿಯಲ್ಲಿ. ಮೂರನೇದು ಇದನ್ನು ನೋಡಿಕೊಳ್ಳಲಿಕ್ಕೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ವಿದ್ಯಾರ್ಥಿ ಸರಣಾವಕಾಶ ಕೊಡಬೇಕಂತ ಹೇಳಿಕೊಂಡು ಇದನ್ನು ನಾನಿಲ್ಲಿ ತೀರ್ಮಾನ ಮಾಡಿದ್ದು. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮನೆ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ನಾನು ಸ್ಥಳ ವೀಕ್ಷಣೆಗೆ ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದನ್ನು ಈ ಸ್ವಾತಂತ್ರ್ಯೋತ್ಸವದಿಂದ ಪ್ರದರ್ಶಿಸಬೇಕೆಂಬ ಒಂದು ಆಲೋಚನೆ ಇದ್ದರೂ ಕೂಡ ಬಹುಶಃ ಇಲ್ಲಿ ಬಂದಾಗ ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡಿದಾಗ ಈಗಾಗಲೇ ಫ್ಲ್ಯಾಗ್ ಕೋಡ್ಗೆ ಸಂಬಂಧಪಟ್ಟಾಗೆ ಇವತ್ತು ಮಳೆಗಾಲದಲ್ಲಿ ಕೂಡ ಇವತ್ತು ಇದನ್ನು ಪ್ರದರ್ಶಿಸಬಹುದೆಂಬ ನಿಯಮವಿದ್ದು ಅದಕ್ಕೇನು ತೊಂದರೆ ಇಲ್ಲದಿದ್ದರೂ ಕೂಡ ನಾವೊಂದು ಆಲೋಚನೆ ಮಾಡ್ತಾ ಇದ್ದೇವೆ. ಈ ಒಂದು ವಿಶ್ವದಲ್ಲೇ ಎರಡನೇ ಅತ್ಯಂತ ದೊಡ್ಡ ಮಟ್ಟದ ಖಾದಿ ಧ್ವಜದ ಸಾರ್ವಜನಿಕ ಪ್ರದರ್ಶನವನ್ನು ನಾವು ಮಳೆಗಾಲ ಮುಗಿಯೋ ತನಕ ಅದನ್ನು ನಾವು ಮುಂದೂಡ್ತೇವೆ ಇದರಲ್ಲಿ. ಯಾಕೆ ಅಂತ ಹೇಳಿದರೆ ಅದನ್ನು ಬಹಳ ಚೆನ್ನಾಗಿ ಆಗಲಿ, ಅದ ನಂತರ ಬರುವವರಿಗೆ ಕೂಡ ಸದವಕಾಶದಿಂದ ಇದು ಬರಲಿ, ಇಲ್ಲಿ ಕೂಡ ಅದು ಒಂದು ಅದನ್ನು ಪಾವಿತ್ರ ಕಾಪಾಡುವಂಥ ಒಂದು ಅವಕಾಶ ಕೂಡ ನಮಗೆ ಖಂಡಿತವಾಗಿಯೂ ಆಗ್ತಿದೆ. ಅದಕ್ಕಾಗಿ ಬಹುಶಃ ಏನೊಂದು ಆಲೋಚನೆ ನಾವು ಮಾಡಿದ್ದೇವೆ ಅದನ್ನು ನಾವು ಮುಂದೂಡಿ ಮಳೆಗಾಲ ಮುಗಿದ ನಂತರ ಒಂದು ಅತ್ಯುತ್ತಮವಾದ ದಿವಸದಲ್ಲಿ ಅದನ್ನು ನಾವು ಪ್ರದರ್ಶನಕ್ಕೆ ಇಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅದನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಅವಕಾಶ ಮಾಡಿ ನಾವು ಕೊಡ್ತೇವೆ. ಇದನ್ನು ಮಾಡುವುದಿಲ್ಲ. ಇವ್ರನ್ನ ಏನು ಪ್ಲ್ಯಾನ್ ಮಾಡಿದೆ ಅದನ್ನು ನಾನು ಇವತ್ತು ಇಲ್ಲಿ ಬಂದ ನಂತರ ಅದನ್ನು ನಾನು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಕೋಡ್ ನಿಯಮ ಫ್ಲಾಗ್ ಕೋಡ್ ಪ್ರಕಾರ ಇದರ ಪ್ರಕಾರ ಅವಕಾಶ ಇದ್ದರೂ ಕೂಡ ನಾವಾಗಿ ಅದನ್ನು ಈಗ ಫ್ಲಾಗ್ ಹಾರಿಸ್ತಾರೆ, ಅವು ಅಲ್ಲಿರ್ತಾಗ ಅದು ಮಳೆಗೆ ಏನಾಗ್ತದೆ ಒದ್ದೆ ಆಗ್ತದೆ. ಅದು ನಾವು ಮಳೆಗಾಲದಲ್ಲಿ ಅದನ್ನು ಮಳೆ ಅಡಿಯಲ್ಲಿ ಪ್ರದರ್ಶನ ಇಟ್ಟು ಇಲ್ಲಿ ಅದು ಯಾಕೆ ಅದನ್ನು ನಾವು ಅವನಲ್ಲಿ ಒಂದು ಇದನ್ನು ಮಾಡಬೇಕು, ನಾವಾಗಿ ಅದನ್ನು ಒದ್ದೆ ಮಾಡಲಿಕ್ಕೆ ಯಾಕೆ ಅವಕಾಶ ಮಾಡಿ ಕೊಡಬೇಕು. ಅದಕ್ಕಾಗಿ ನಾನು ಮಳೆಗಾಲ ಮುಗಿದ ನಂತರ ಅದನ್ನು ಇನ್ನೂ ಅತ್ಯುತ್ತಮವಾಗಿ ಮತ್ತು ಎಲ್ಲರಿಗೂ ಪ್ರಯೋಜನ ಆಗುವ ರೀತಿಯಲ್ಲಿ ಅದನ್ನು ನಾನು ಪ್ರದರ್ಶಿಸುವನ್ನು ನಾವು ಪ್ರದರ್ಶಿಸ್ತೇವೆ, ಅಲ್ಲಿ ತನಕ ಮುಂದೂಡ್ತೇವೆ. ಆದರೂ ನಾನು ಎಲ್ಲರ ಪರವಾಗಿ ಬಹುಶಃ ವಿನೋದ್ ಗುಲ್ಬರ್ಗ ನಮ್ಮ ಕನ್ನಡಿಗರು ಈ ಒಂದು ಅದೊಂದು ಶ್ರಮ ತಾಳ್ಮೆ ಮತ್ತು ಅದರ ಹಿಂದೆ ಬಿದ್ದು ಅದಕ್ಕೆ ಪರ್ಮಿಷನ್ಗೆ ಬೇಕಾಗಿ ಓಡಾಡುವ ಏನಂದರೆ ದೇಶ ಪ್ರೇಮದ ಮತ್ತು ಅವ್ರ ಕೆಲಸ ಒಂದು ಪ್ರೀತಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ ನಾನು ಅವರು ಅಭಿನಂದಿಸ್ತೀನಿ. ಗ್ಲಾಸ್ ವ್ಯವಸ್ಥೆ ಏನಾದರೂ ಮಾಡಿ ಅದು ಅಲ್ಲ ಮಾಡ್ಬೋದು, ಮಾಡಿದ್ರು ಕೂಡ ನ್ಯಾಷನಲ್ ಫ್ಲಾಗ್ ಮೇಲೆ ಏನು ಕೂಡ ಆಗಬಾರ್ದು ಅಂತೇಳಿ ಕೆಲವೊಂದು ವಿಚಾರಗಳಿದೆ. ಮತ್ತು ಇದು ಈಗ ನಾವು ಇಟ್ಟರೂ ಕೂಡ ಬರುವವರಿಗೆ ಮಕ್ಕಳಿಗೆ ಸಾರ್ವಜನಿಕ ಮಳೆಗಾಲದಲ್ಲಿ ವಿಪರೀತ ಮಳೆ ಹೇಗೆ ಇದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಗಾಳಿ ಹೇಗೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಯಾಕೆ ಆದ ನಂತರ ಚೆನ್ನಾಗಿ ಆಗಲಿ ಅಂತೇಳಿ ಅದನ್ನು ಮುಂದುವರ್ತಿದ್ದೆ. ಈಗ ಸೆಷನ್ ನಡೀತಾ ಇದೆ, ಸೊ ಸ್ವಾತಂತ್ರ್ಯ ದಿನಾಚರಣೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡೋಂಥ ಪ್ಲಾನ್ ಏನಾದರೂ ಇದೆಯಾ? ಇಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಆ ಶಾಸಕರು ಅವರ ತಾಲೂಕಿಗೆ ಜಿಲ್ಲೆಗೆ ಎಲ್ಲರೂ ಕೂಡ ಅಲ್ಲಿ ಹೋಗಲೇಬೇಕು ಇದರಲ್ಲಿ. ಸೊ ಅವರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಂಭ್ರಮದಿಂದ ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಇವತ್ತು ಆಚರಣೆ ಮಾಡ್ತದೆ, ಅದೆಲ್ಲ ರೀತಿ ನಡೀತದೆ. ವಿಶ್ವದಲ್ಲೇ ಅತ್ಯಂತ ದೊಡ್ಡ ಮಟ್ಟದ ಎರಡನೇ ಇವತ್ತು ಫಸ್ಟ್ ಖಾದಿ ರಾಷ್ಟ್ರೀಯ ಧ್ವಜ ಖಾದಿಯಲ್ಲಿ ಪ್ರಥಮವಾಗಿರುವುದು ಇವತ್ತು ಅತ್ಯಂತ ದೊಡ್ಡದು ಯಾವುದು ಅಂತ ಹೇಳಿದರೆ ಅದು ಇಂಡಿಯನ್ ಆರ್ಮಿ. ತದನಂತರ ಇವತ್ತು ಎರಡನೇ ಸ್ಥಾನದಲ್ಲಿ ಈ ಒಂದು ಅತ್ಯಂತ ದೊಡ್ಡ ಮಟ್ಟದ ಖಾದಿ ಧ್ವಜವನ್ನು ಇವತ್ತು ನಮ್ಮ ಸನ್ಮಿತ್ರರಾಗಿರುವಂಥ ವಿನೋದ್ ಗುಲ್ಬರ್ಗರವರು ಅದನ್ನು ಇವತ್ತು ನಿರ್ಮಿಸಿದ್ದಾರೆ
ಮತ್ತು ಅದರಲ್ಲಿ ದಾಖಲೆ ಕೂಡ ಮಾಡಿದ್ದಾರೆ. ಈಗಾಗಲೇ ಅವರು ನಮ್ಮ ಗೇಟ್ ವೇ ಆಫ್ ಇಂಡಿಯಾ ಮತ್ತು ಇನ್ನಿತರ ಕಡೆಗಳಲ್ಲಿ ಇದನ್ನು ಪ್ರದರ್ಶಿಸಿದ್ದಾರೆ. ಈ ಒಂದು ಮಾಹಿತಿ ನನಗೆ ಕೊಟ್ಟಾಗ ನಾನು ಕೂಡ ಬಹುಶಃ ನಮ್ಮ ವಿಧಾನಸಭೆಯ ಗ್ರ್ಯಾಂಡ್ ಸ್ಟೆಪ್ನಲ್ಲಿ ಇದನ್ನು ನಾವು ಪ್ರದರ್ಶಿಸಿಕೊಂಡು ಒಂದು ಈ ವಿಧಾನಸೌಧದಲ್ಲಿ ನಮ್ಮ ಈ ರಾಷ್ಟ್ರಕ್ಕೆ ಕೊಡುವಂಥ ಗೌರವ, ಎರಡನೇದು ನಾವು ಈ ವಿನೋದ್ ಅಂತ ಯುವಕರು ಇದನ್ನು ಅತ್ಯಂತ ಆಸಕ್ತಿಯಿಂದ ಒಂದು ದೇಶ ಪ್ರೇಮದಿಂದ ಇದನ್ನು ನಿರ್ಮಾಣ ಮಾಡಿ ದಾಖಲೆ ನಿರ್ಮಿಸಿ ನಮ್ಮ ಇಡೀ ರಾಜ್ಯಕ್ಕೆ ಹೆಸರು ತಂದಂತಹ ಆ ಯುವಕರಿಗೆ ಪ್ರೋತ್ಸಾಹ ಕೂಡ ಒಂದು ರೀತಿಯಲ್ಲಿ. ಮೂರನೇದು ಇದನ್ನು ನೋಡಿಕೊಳ್ಳಲಿಕ್ಕೆ ನಮ್ಮ ಎಲ್ಲ ಕರ್ನಾಟಕ ರಾಜ್ಯದ ಜನಸಾಮಾನ್ಯರಿಗೆ ವಿದ್ಯಾರ್ಥಿ ಸರಣಾವಕಾಶ ಕೊಡಬೇಕಂತ ಹೇಳಿಕೊಂಡು ಇದನ್ನು ನಾನಿಲ್ಲಿ ತೀರ್ಮಾನ ಮಾಡಿದ್ದು. ನಾನು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ. ಅದಕ್ಕಾಗಿ ನಾನು ಸ್ಥಳ ವೀಕ್ಷಣೆಗೆ ಬಂದಿದ್ದೆ. ಬಂದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಇದನ್ನು ಈ ಸ್ವಾತಂತ್ರ್ಯೋತ್ಸವದಿಂದ ಪ್ರದರ್ಶಿಸಬೇಕೆಂಬ ಒಂದು ಆಲೋಚನೆ ಇದ್ದರೂ ಕೂಡ ಬಹುಶಃ ಇಲ್ಲಿ ಬಂದಾಗ ನಿಮ್ಮೆಲ್ಲರ ಉಚಿತ ಚರ್ಚೆ ಮಾಡಿದಾಗ ಈಗಾಗಲೇ ಫ್ಲ್ಯಾಗ್ ಕೋಡ್ಗೆ ಸಂಬಂಧಪಟ್ಟಾಗೆ ಇವತ್ತು ಮಳೆಗಾಲದಲ್ಲಿ ಕೂಡ ಇವತ್ತು ಇದನ್ನು ಪ್ರದರ್ಶಿಸಬಹುದೆಂಬ ನಿಯಮವಿದ್ದು ಅದಕ್ಕೇನು ತೊಂದರೆ ಇಲ್ಲದಿದ್ದರೂ ಕೂಡ ನಾವೊಂದು ಆಲೋಚನೆ ಮಾಡ್ತಾ ಇದ್ದೇವೆ. ಈ ಒಂದು ವಿಶ್ವದಲ್ಲೇ ಎರಡನೇ ಅತ್ಯಂತ ದೊಡ್ಡ ಮಟ್ಟದ ಖಾದಿ ಧ್ವಜದ ಸಾರ್ವಜನಿಕ ಪ್ರದರ್ಶನವನ್ನು ನಾವು ಮಳೆಗಾಲ ಮುಗಿಯೋ ತನಕ ಅದನ್ನು ನಾವು ಮುಂದೂಡ್ತೇವೆ. ಇದರಲ್ಲಿ ಯಾಕೆ ಅಂತ ಹೇಳಿದರೆ ಅದನ್ನು ಭಾಳ ಚೆನ್ನಾಗಿ ಆಗಲಿ, ಅದ ನಂತರ ಬರುವವರಿಗೆ ಕೂಡ ಸದಾವಕಾಶದಿಂದ ಇದು ಬರಲಿ, ಇಲ್ಲಿ ಕೂಡ ಅದು ಒಂದು ಅದನ್ನು ಪಾವಿತ್ರ ಕಾಪಾಡುವಂಥ ಒಂದು ಅವಕಾಶ ಕೂಡ ನಮಗೆ ಖಂಡಿತವಾಗಿಯೂ ಆಗ್ತಿದೆ. ಅದಕ್ಕಾಗಿ ಬಹುಶಃ ಏನೊಂದು ಆಲೋಚನೆ ನಾವು ಮಾಡಿದ್ದೇವೆ ಅದನ್ನು ನಾವು ಮುಂದೂಡಿ ಮಳೆಗಾಲ ಮುಗಿದ ನಂತರ ಒಂದು ಅತ್ಯುತ್ತಮವಾದ ದಿವಸದಲ್ಲಿ ಅದನ್ನು ನಾವು ಪ್ರದರ್ಶನಕ್ಕೆ ಇಲ್ಲಿ ಅದನ್ನು ಸ್ಥಾಪನೆ ಮಾಡಿ ಅದನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಅವಕಾಶ ಮಾಡಿ ನಾವು ಕೊಡ್ತೇವೆ. ನಾಳೆ ಆಗಸ್ಟ್ 15ಕ್ಕೆ ಏನು ಇರೋದಿಲ್ಲ, ಇದನ್ನು ಮಾಡೋದಿಲ್ಲ. ಇವ್ರನ್ನ ಏನು ಪ್ಲ್ಯಾನ್ ಮಾಡಿದೆ ಅದನ್ನು ನಾನು ಇವತ್ತು ಇಲ್ಲಿ ಬಂದ ನಂತರ ಅದನ್ನು ನಾನು ಸ್ವಯಂ ಪ್ರೇರಿತವಾಗಿ ಅಲ್ಲಿ ಕೋಡ್ ನಿಯಮ ಫ್ಲ್ಯಾಗ್ ಕೋಡ್ ಪ್ರಕಾರ ಇದರ ಪ್ರಕಾರ ಅವಕಾಶ ಇದ್ದರೂ ಕೂಡ ನಾವಾಗಿ ಅದನ್ನು ಈಗ ಫ್ಲ್ಯಾಗ್ ಹಾರಿಸ್ತಾರೆ, ಅವು ಅಲ್ಲಿರ್ತಾಗ ಅದು ಮಳೆಗೆ ಏನಾಗ್ತದೆ ಒದ್ದೆ ಆಗ್ತದೆ. ಅದು ನಾವು ಮಳೆಗಾಲದಲ್ಲಿ ಅದನ್ನು ಮಳೆ ಅಡಿಯಲ್ಲಿ ಪ್ರದರ್ಶನ ಇಟ್ಟು ಇಲ್ಲಿ ಅದು ಯಾಕೆ ಅದನ್ನು ನಾವು ಅವನಲ್ಲಿ ಒಂದು ಇದನ್ನು ಮಾಡಬೇಕು, ನಾವಾಗಿ ಅದನ್ನು ಒದ್ದೆ ಮಾಡಲಿಕ್ಕೆ ಯಾಕೆ ಅವಕಾಶ ಮಾಡಿ ಕೊಡಬೇಕು. ಅದಕ್ಕಾಗಿ ನಾನು ಮಳೆಗಾಲ ಮುಗಿದ ನಂತರ ಅದನ್ನು ಇನ್ನೂ ಅತ್ಯುತ್ತಮವಾಗಿ ಮತ್ತು ಎಲ್ಲರಿಗೂ ಪ್ರಯೋಜನ ಆಗುವ ರೀತಿಯಲ್ಲಿ ಅದನ್ನು ನಾನು ಪ್ರದರ್ಶಿಸುವನ್ನು ನಾವು ಪ್ರದರ್ಶಿಸ್ತೇವೆ, ಅಲ್ಲಿ ತನಕ ಮುಂದೂಡ್ತೇವೆ. ಆದರೂ ನಾನು ಎಲ್ಲರ ಪರವಾಗಿ ಬಹುಶಃ ವಿನೋದ್ ಗುಲ್ಬರ್ಗ ನಮ್ಮ ಕನ್ನಡಿಗರು ಈ ಒಂದು ಅದೊಂದು ಶ್ರಮ ತಾಳ್ಮೆ ಮತ್ತು ಅದರ ಹಿಂದೆ ಬಿದ್ದು ಅದಕ್ಕೆ ಪರ್ಮಿಷನ್ಗೆ ಬೇಕಾಗಿ ಓಡಾಡುವ ಏನಂದರೆ ದೇಶ ಪ್ರೇಮದ ಮತ್ತು ಅವ್ರ ಕೆಲಸ ಒಂದು ಪ್ರೀತಿಯಿಂದ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಪರವಾಗಿ ನಾನು ಅವರು ಅಭಿನಂದಿಸ್ತೀನಿ. ಗ್ಲಾಸ್ ವ್ಯವಸ್ಥೆ ಏನಾದರೂ ಮಾಡಿ ಅದು ಅಲ್ಲ ಮಾಡ್ಬೋದು, ಮಾಡಿದ್ರು ಕೂಡ ನ್ಯಾಷನಲ್ ಫ್ಲ್ಯಾಗ್ ಮೇಲೆ ಏನು ಕೂಡ ಆಗಬಾರ್ದು ಅಂತೇಳಿ ಕೆಲವೊಂದು ವಿಚಾರಗಳಿದೆ. ಮತ್ತು ಈಗ ನಾವು ಇಟ್ಟರೂ ಕೂಡ ಬರುವವರಿಗೆ ಮಕ್ಕಳಿಗೆ ಸಾರ್ವಜನಿಕ ಮಳೆಗಾಲದಲ್ಲಿ ವಿಪರೀತ ಮಳೆ ಹೇಗಿದೆ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಗಾಳಿ ಹೇಗೆ ಅಂತ ಗೊತ್ತಿರೋದಿಲ್ಲ. ಆದ ಕಾರಣ ಯಾಕೆ ಆದ ನಂತರ ಚೆನ್ನಾಗಿ ಆಗಲಿ ಅಂತೇಳಿ ಅದನ್ನು ಮುಂದುವರ್ತಿದ್ದೆ. ಸರ್, ಈಗ ಸೆಷನ್ ನಡೀತಾ ಇದೆ, ಸೊ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬೇರೆ ರೀತಿಯಲ್ಲಿ ಆಚರಣೆ ಮಾಡೋಂಥ ಪ್ಲಾನ್ ಏನಾದರೂ ಇದೆಯಾ? ಇಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಆ ಶಾಸಕರು ಅವರ ತಾಲೂಕಿಗೆ ಜಿಲ್ಲೆಗೆ ಎಲ್ಲರೂ ಕೂಡ ಅಲ್ಲಿ ಹೋಗಲೇಬೇಕು ಇದರಲ್ಲಿ. ಸೊ ಅವರ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಸಂಭ್ರಮದಿಂದ ಪಾವಿತ್ರತೆಯಿಂದ ಶ್ರದ್ಧಾಪೂರ್ವಕವಾಗಿ ಆಚರಣೆ ಮಾಡ್ತದೆ, ಅದೆಲ್ಲ ರೀತಿ ನಡೀತದೆ.